ಹನಿ ಟ್ರ್ಯಾಪ್ ಪ್ರಕರಣ ಸಿಐಡಿಗೆ ವಹಿಸುವ ವಿಚಾರ. ಹನಿ ಟ್ರ್ಯಾಪ್ ಪ್ರಕರಣವನ್ನ ಸಿಐಡಿಗೆ ವಹಿಸುವಂತಹ ವಿಚಾರ. ಈ ಬಗ್ಗೆ ಗೃಹ ಸಚಿವರು ಮತ್ತು ಸಿಎಂ ನಿರ್ಧಾರವನ್ನ ಮಾಡ್ತಾರೆ ಅಂತ ಬೆಂಗಳೂರಿನಲ್ಲಿ ಸಚಿವ ಕೆಎನ್ ರಾಜಣ್ಣ ಅವರು ಮಾತನಾಡಿದ್ದಾರೆ. ಇನ್ನು ನನ್ನ ಮಗ ಕೊಟ್ಟಿರುವ ದೂರಿನ ಬಗ್ಗೆ ಅವರನ್ನೇ ಕೇಳಿ, ಅದರ ಬಗ್ಗೆ ನನಗೆ ಮಾಹಿತಿ ಇಲ್ಲ ಎಂದಿದ್ದಾರೆ ಕೆಎನ್ ರಾಜಣ್ಣ. ಹನಿ ಟ್ರ್ಯಾಪ್ ಪ್ರಕರಣವನ್ನ ಸಿಐಡಿಗೆ ಕೊಡುವ ಸಾಧ್ಯತೆ ಇದೆ. ಇದರ ಬಗ್ಗೆ ಸಚಿವ ಕೆಎನ್ ರಾಜಣ್ಣ ಅವರು ರಿಯಾಕ್ಟ್ ಮಾಡಿದ್ದಾರೆ. ಅದನ್ನು ಸಿಐಡಿ ಕೊಡಬೇಕೋ ಬೇಡವೋ ಅನ್ನೋದನ್ನ ನಾನು ಹೇಳೋದಕ್ಕಾಗೋದಿಲ್ಲ. ಅದರ ಬಗ್ಗೆ ಗೃಹ ಸಚಿವರು ಮತ್ತು ಸಿಎಂ ಅವರು ನಿರ್ಧಾರವನ್ನು ತೆಗೆದುಕೊಳ್ತಾರೆ. ಅವರೇನು ನಿರ್ಧಾರವನ್ನು ತೆಗೆದುಕೊಳ್ತಾರೋ ಕಾದು ನೋಡಬೇಕಿದೆ ಅಂತ ಹೇಳಿ ಕೆಎನ್ ರಾಜಣ್ಣ ಅವರು ಮಾತನಾಡಿದರೆ, ಅವರ ಪುತ್ರ ರಾಜೇಂದ್ರ MLC ಅವರು ದೂರನ್ನು ಕೊಟ್ಟಿದ್ರಲ್ಲ, ಅದರ ಕುರಿತು ಅವರು ಮಾತನಾಡಿ, ಅದರ ಬಗ್ಗೆ ನಿಮ್ಗೇನಾದರೂ ಮಾಹಿತಿ ಬೇಕು ಅಂದರೆ ಅವ್ರ ಬಳಿನೇ ಕೇಳಿ, ನನ್ನ ಪುತ್ರ ಕೊಟ್ಟಿರುವಂತಹ ದೂರಿನ ಬಗ್ಗೆ ನನಗೆ ಗೊತ್ತಿಲ್ಲ ಅಂತ ಹೇಳಿ ಕೆಎನ್ ರಾಜಣ್ಣ ಹೇಳಿದ್ದಾರೆ. ಕೊಲೆ ಯತ್ನ ನಡೆದಿದೆ ಅಂತ ಒಂದು ದೂರು ಕೊಡಿ, ಅದ್ರ ಬಗ್ಗೆ ಹೇಳಿ ಸರ್. ನಾನು ಯಾವುದಕ್ಕೂ ರಿಯಾಕ್ಟ್ ಮಾಡೋದಿಲ್ಲ. ಡೋಂಟ್ ಇನ್ಸಿಸ್ಟ್ ಮೀ ಪ್ಲೀಸ್. ನಮ್ಮ ವಿಚಾರನೇ ಬೇರೆ, ಅವ್ರ ವಿಚಾರನೇ ಬೇರೆ. ನನಗೆ ಗೊತ್ತಿಲ್ಲದೆ ಅದ್ರ ಬಗ್ಗೆ ನೀವು ಮಾಹಿತಿ ಕೇಳಿದ್ರೆ ನಾನು ಅವ್ರಿಗೇನೆ ಆನ್ಸರ್. ಅಲ್ಲ ಸರ್, ಈಗ ಸರ್ಕಾರದ ಭಾಗ ಇದ್ದೀರಿ, ಈಗ ಪರಿಷತ್ ಸದಸ್ಯರ ಮೇಲೆ ಬಂದಿರೋ ಸರ್, ಕೊಲೆ ಮಾಡಕ್ ಸ್ಕೆಚ್ ಹಾಕಿದ್ರು ಅಂತ ಹೇಳಿ ಆನ್ಸರ್ ಐ ಸೇ ಯು ಟೆಲ್ ಮೀ. ಸರ್ ಅಲ್ಲ ಸರ್, ಅವ್ರು ಹೇಳ್ತಾರದು ನನ್ನ ಮಗಳ ಬರ್ಡೇ ಅವತ್ತೇ ಬಂದು ನನ್ನ ಕೊಲೆ ಮಾಡ್ತಕ್ಕಂಥ ಪ್ರಯತ್ನ ಮಾಡಿದ್ರು ಅಂತ ಹೇಳಿದ್ದಾರೆ ಸರ್. ಅಂದ್ರೆ ನಿಮ್ಮ ಮೊಮ್ಮಗಳ ಬರ್ಡೇ ಕಾರ್ಯಕ್ರಮದಲ್ಲಿ ಕೊಲೆ ಪ್ರಯತ್ನ ನಿಮ್ಮ ಮಗನ